ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಇದು ಯುಗಾದಿ ಹಬ್ಬದ ದಿವಸದ್ದು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಕನ್ನಡದ ಹೊಸ ವರ್ಷ ಅಂತ ಕರೀತಾರೆ. ನಮ್ಮ ಪಂಚಾಂಗ ಚೇಂಜ್ ಆಗೋದು ಇದೇ ದಿನ. ಸೊ ಹಾಗಾಗಿ ಇದನ್ನು ಹೊಸ ವರ್ಷ ಅಂತ ನಾವು ಆಚರಣೆ ಮಾಡ್ತೀವಿ. ಹೊಸ ಬಟ್ಟೆ, ಹೊಸ ಚಿಗುರು ಎಲ್ಲ ಹೊಸದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ನಮ್ಮ ಮನೇಲಿ ಇವತ್ತು ಬೆಳಗ್ಗೆ 3:30ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ನಾನು ಕೆಲಸಕ್ಕೆ ಹೋಗೋ ರೀಸನಿಂದ ಬೇಗ ಮಾಡಿಬಿಟ್ಟು ಹೋಗೋಣ ಅಂತ. ಸೊ ಎಲ್ಲರದು ಹೇಗೆ ನಡೀತಿದೆ ಯುಗಾದಿ, ಹೇಗಿದೆ ಎಲ್ಲರ ಭವಿಷ್ಯ? ಪಂಚಾಂಗ ಚೇಂಜ್ ಆದಮೇಲೆ ಎಲ್ಲರೂ ಒಂದು ಸಾರಿ ಅವರವರ ಭವಿಷ್ಯನ ಒಂದು ಸಾರಿ ಚೆಕ್ ಮಾಡ್ಕೋತಾರೆ. ನೋಡಿ ಎಲ್ಲರ ಜೀವನ ಹೆಂಗಿದೆ, ಈ ವರ್ಷ ಆದರೂ ಚೇಂಜ್ ಆಗುತ್ತಾ? 2024 ನನಗೆ ತಿಳಿದಿರೋ ಮಟ್ಟಿಗೆ ಎಲ್ಲರ ಜೀವನದಲ್ಲೂ ಒಂದು ಅಧ್ಯಾಯ ಚೇಂಜ್ ಮಾಡಿದೆ. ಈ ವರ್ಷ ಹೇಗಿದೆ ಕಾದು ನೋಡಬೇಕು. ರುಬ್ಬಕ್ಕಲ್ಲಿರೋದ್ರಿಂದ ಅದರಲ್ಲೇ ರುಬ್ತಾ ಇದ್ದೀನಿ. ಸೊ ಇದು ಹಳೆ ನೆನಪು. ಊರುಗಳಲ್ಲಾದರೆ ಹಬ್ಬಕ್ಕೆ ಎಷ್ಟೊಂದು ಎಲ್ಲರೂ ಕಾಯ್ತಿರ್ತಾರೆ. ನಮ್ಮ ಮನೆ ಹತ್ರ ದೊಡ್ಡದಾಗಿ ಗುಂಡಿದ್ರೆ ಎಲ್ಲರೂ ಬಂದು ಅಲ್ಲೇ ರುಬ್ಬಿ ಅಲ್ಲೇ ಮಾತಾಡ್ಕೊಂಡು ಹೋಗ್ತಾಯಿದ್ರು. ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಿದ್ದಾಳೆ. ಸೊ ಬೇಗ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ನಾವು ಊರಲ್ಲಿ ಹಬ್ಬ ಮಾಡ್ತೀವಿ. ಈ ವರ್ಷ ಮಾತ್ರ ಇಲ್ಲೇ ಮಾಡಿದ್ದೀವಿ. ಎಲ್ಲ ಅಡುಗೆ ಮುಗಿಸ್ಕೊಂಡ್ವಿ. ಯಾವಾಗಲೂ ಗಜಿಬಿಜಿ ಅನ್ನೋ ಬೆಂಗಳೂರು ಇವತ್ತು ತುಂಬ ಫ್ರೀಯಾಗಿತ್ತು. ಎಲ್ಲ ಜನನೂ ಹಬ್ಬ ಮಾಡೋಕ್ಕೆ ಹೋಗಿದ್ದಾರೆ. ಬಸ್ಸೆಲ್ಲ ಖಾಲಿ. ಇಷ್ಟು ಖಾಲಿ ಇರೋ ಬಸ್ಸುಗಳು ನೋಡಬೇಕು ಬೆಂಗಳೂರಲ್ಲಿ ಅಂದರೆ ಅಪರೂಪ. ಹೆಂಗಿದೆ ನೋಡಿ ಬೆಂಗಳೂರು ಖಾಲಿ. ಎಲ್ಲರೂ ಕೆಲಸ ಅನ್ನೋ ಧಾವಂತದಲ್ಲಿ ಇವತ್ತು ದಿನ ಎಲ್ಲ ಮರೆತು ಊರಿಗೆ ಹೋಗಿದ್ದಾರೆ. ಸೊ ಎಷ್ಟು ಖಾಲಿ ಹೊಡಿತಿದೆ. ಪಿಂಕ್ ಸಿಟಿ ಆಗಿದೆ ಬೆಂಗಳೂರು. ಎಲ್ಲಿ ನೋಡಿದರೂ ಹೂವು ಪಿಂಕ್ ಆಗಿ ಕಾಣ್ತಿದೆ. ಚಿಕ್ಕಪೇಟೆ ಅಂತೂ ಈ ರೇಂಜಿಗೆ ನೋಡಿದ್ದು ನಾನು ಫಸ್ಟ್ ಟೈಮು. ಅಂದರೆ ಬೆಳಗ್ಗೆ ಹೋಗಿದ್ದೀನಿ ಅದಕ್ಕೋಸ್ಕರ. ಸೊ ನೋಡಿ, ಇದು ಚಿಕ್ಕಪೇಟೆನಾ ಅಂತ ಅನ್ನೋ ಥರ ಇದೆ. ಯಾರೂ ಇಲ್ಲ. ಇನ್ನೂ ಶಾಪುಗಳು ಯಾವುದೂ ಓಪನ್ ಆಗಿಲ್ಲ. 9:15 ಆಗಿತ್ತು. ಬಟ್ ಆದರೂ ಏನೂ ಓಪನ್ ಇರಲಿಲ್ಲ. ಬೇರೆ ದಿನಗಳಾಗಿದ್ದರೆ ಎಷ್ಟೊತ್ತಿಗೆಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಆದರೂ ಖಾಲಿ ಹೊಡಿತಿತ್ತು. ಎಲ್ಲ ದೇವಸ್ಥಾನದಲ್ಲೂ ಪೂಜೆಗಳಿಗೆ ರೆಡಿ ಆಗ್ತಿತ್ತು. ಇಲ್ಲಿ ನೋಡಿ ಬಿಸಿಲು ಮಾರಮ್ಮ. ಇನ್ನೊಂದು ಸರಿ ಹತ್ರದಿಂದ ತೋರಿಸ್ತೀನಿ. ಇದು ಬಿಸಿಲು ಮಾರಮ್ಮ. ಕೈ ಮುಗಿದು ಹೋದ್ವಿ ಮುಂದೆ. ನೋಡಿ ಹೆಂಗಿದೆ ಅಲ್ವಾ ಚಿಕ್ಕಪೇಟೆ. ಇಷ್ಟೊಂದು ಪ್ರಶಾಂತವಾಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಲ್ಲಿಂದ ಹೋಗ್ತಾ ಎಂಥ ಹಬ್ಬ ಆದ್ರೂ ಕೆಲವೊಬ್ಬರು ಜೀವನ ಚೇಂಜ್ ಆಗಲ್ಲ. ಅದೇ ಕೆಲಸ, ಅದೇ ಜೀವನ. ಮತ್ತು ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ಆಗಿರೋದ್ರಿಂದ ನಾವು ಊರಿಗೆ ಹೋಗದೇ ಇರೋ ಕಾರಣದಿಂದ ಇಲ್ಲಿಗೆ ಬಂದ್ವಿ. ಇದು ತುಂಬ ಹಳೆ ದೇವಸ್ಥಾನ. ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ತುಂಬ ಹಳೆ ದೇವಸ್ಥಾನ. ಇಲ್ಲಿ ಒಂದು ನರಸಿಂಹಸ್ವಾಮಿ ಏನಂತಾರೆ, ಒಂದು ಚಿಕ್ಕದಾಗೊಂದು ಕಂಬ ಇದೆ. ಆ ಕಂಬದಿಂದ ಹೋದರೆ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಮಾತಿದೆ. ಬಟ್ ಗೊತ್ತಿಲ್ಲ, ಹೇಳ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಆದರೆ ಒಂದು ಸಾರಿ ವಿಸಿಟ್ ಮಾಡಿ. ಇದೇ ನೋಡಿ ಆ ಕಲ್ಲು. ಆ ಕಲ್ಲಲ್ಲಿ ನರಸಿಂಹಸ್ವಾಮಿ ಇದ್ದಾರೆ. ಇದೇ ಬಿಸಿಲು ಮಾರಮ್ಮ. ತುಂಬ ಚೆನ್ನಾಗಿದೆ. ಅಲ್ಲಿಂದ ಬಂದಿದ್ದೀವಲ್ವ ಅಂತ ಹೂವಿನ ಮಾರ್ಕೆಟ್ಗೆ ಹೋಗಿ ಹೂವು ತಂದೆ. ಇವತ್ತಿನ 10 ಗಂಟೆವರೆಗೂ ಡೇ ನಂದಿದಾಗಿತ್ತು.